ಕನ್ನಡ ಶೀಘ್ರಲಿಪಿ 150 ಅಕ್ಷರಗಳ ವೇಗ ಪತ್ರಿಕೆ. ಅಭ್ಯಾಸ 19. ಸನ್ಮಾನ್ಯ ಅಧ್ಯಕ್ಷರೇ, ಮಾನ್ಯ ಕೃಷಿ ಮಂತ್ರಿಗಳು ಮಂಡಿಸಿರುವ ವ್ಯವಸಾಯ, ಪಶುಸಂಗೋಪನೆ ಹಾಗೂ ಹೈನುಗಾರಿಕೆ ಇಲಾಖೆಗಳಿಗೆ ಸಂಬಂಧಪಟ್ಟ ಬೇಡಿಕೆಗಳನ್ನು ನಾನು ಸ್ವಾಗತಿಸುತ್ತಾ ಒಂದೆರಡು ವಿಷಯಗಳನ್ನು ಈ ಸಂದರ್ಭದಲ್ಲಿ ಹೇಳಬಯಸುತ್ತೇನೆ. ನಮ್ಮ ರಾಜ್ಯ ವ್ಯವಸಾಯ ಪ್ರಧಾನವಾದ ರಾಜ್ಯ. 80% ಜನ ವ್ಯವಸಾಯವನ್ನು ಅವಲಂಬಿಸಿ ತಮ್ಮ ಜೀವನವನ್ನು ನಡೆಸುವವರು. ವ್ಯವಸಾಯ ಅಭಿವೃದ್ಧಿ ಆಗದೇ ಇದ್ದರೆ ವ್ಯವಸಾಯಗಾರನ ಆರ್ಥಿಕ ಮಟ್ಟ, ಉತ್ಪನ್ನ ಹೆಚ್ಚದೇ ಇದ್ದರೆ ದೇಶದ ಪ್ರಗತಿ ಸಾಧ್ಯವಿಲ್ಲ ಎನ್ನುವುದು ಎಲ್ಲರೂ ಒಪ್ಪತಕ್ಕ ಮಾತು. ಇವತ್ತು ರಾಜ್ಯ ಸರ್ಕಾರದವರು ಎಷ್ಟೇ ಪ್ರಯತ್ನ ಮಾಡಿದರೂ ಕೂಡ ಪ್ರಕೃತಿಯ ವಿಕೋಪದಿಂದಲೋ ಅಥವಾ ಪರಿಸ್ಥಿತಿಯ ಅಭಾಸದಿಂದಲೋ ಅಷ್ಟಾಗಿ ನಾವು ಇದರಲ್ಲಿ ಸಾಧನೆಯನ್ನು ಪಡೆದಿಲ್ಲ ಎಂದರೆ ಅತಿಶಯೋಕ್ತಿ ಆಗಲಾರದು ಎನ್ನುವುದು ಗಮನಿಸಬೇಕು. ರಾಜ್ಯ ಸರ್ಕಾರದವರು ವ್ಯವಸಾಯದ ಉತ್ಪನ್ನಗಳನ್ನು ಹೆಚ್ಚಿಸುವುದಕ್ಕೆ ವ್ಯವಸಾಯಗಾರನಿಗೆ ಸಕಾಲದಲ್ಲಿ ಬೀಜ, ಗೊಬ್ಬರ, ಕ್ರಿಮಿನಾಶಕಗಳು ಅಥವಾ ಸಾಲದ ಸೌಲಭ್ಯಗಳಿಗೆ ಎಷ್ಟೇ ವಿಧವಾಗಿ ಅನುಕೂಲತೆಗಳನ್ನು ಒದಗಿಸಿದರೂ ಸಹ ವ್ಯವಸಾಯಗಾರನಿಗೆ ಅದರ ಪ್ರತಿಫಲ ದೊರೆಯುತ್ತಿಲ್ಲ. ಅವನು ನಿಜವಾಗಿ ದಿನೇ ದಿನೇ ಕೃಶನಾಗುತ್ತಾನೆ. ಪಟ್ಟ ಶ್ರಮಕ್ಕೆ ಪ್ರತಿಫಲ ದೊರಕದೆ ಅವನ ಆರ್ಥಿಕ ಸ್ಥಿತಿಯನ್ನು ನೋಡಿದರೆ ಅವಶ್ಯಕತೆಗಳನ್ನು ಪೂರೈಸುವುದಕ್ಕೆ ಸಾಧ್ಯವಾಗುತ್ತಿಲ್ಲ. ಮಾನ್ಯರೇ, ಈಗ ಹೊಸದಾಗಿ ಪ್ರಾರಂಭವಾಗಿರುವ ನಮ್ಮ ಅಂಗಡಿಗೆ ನಿಮ್ಮ ಕಂಪನಿಯಿಂದ ಉತ್ತಮವಾದ ಮತ್ತು ಸುವಾಸನೆಯುಳ್ಳ ವಿವಿಧ ನಮೂನೆಯ ಅಗರಬತ್ತಿಗಳು ಮಾರಾಟಕ್ಕೆ ಬೇಕಾಗಿರುತ್ತದೆ. ಕಾರಣ ಗ್ರಾಹಕರಿಂದ ಪದೇ ಪದೇ ಹೊಸ ಅಗರಬತ್ತಿಗಳಿಗೆ ಬೇಡಿಕೆಗಳು ಬರುತ್ತಾ ಇದೆ. ಆದ ಕಾರಣ ತಾವುಗಳು ತಮ್ಮ ಅಗರಬತ್ತಿಯ ದರಪಟ್ಟಿಯನ್ನು ನಮಗೆ ಕಳುಹಿಸಿಕೊಡಬೇಕಾಗಿ ವಿನಂತಿಸಿಕೊಳ್ಳುತ್ತೇವೆ. ಜೊತೆಗೆ ದರಪಟ್ಟಿಯ ಮಾರಾಟದ ಮೇಲೆ ಎಷ್ಟು ಸೋಡಿಯನ್ನು ಬಿಡುತ್ತೀರೆಂದು ತಿಳಿಸಬೇಕು ಹಾಗೂ ಹಣ ಪಾವತಿಯ ನಿಯಮ ಮತ್ತು ಸಾಮಗ್ರಿಗಳ ಸರಬರಾಜಿನ ಬಗ್ಗೆಯೂ ತಿಳಿಸಬೇಕು. ನಮಗೆ ನಿಮ್ಮ ಕಂಪನಿಯಿಂದ ಸುಗಂಧಿತ ಸೋಪುಗಳು ಮಾರಾಟಕ್ಕೆ ಬೇಕಾಗಿದೆ. ಆದ ಕಾರಣ ಇದರ ಕಡೆಗೆ ತಾವು ಹೆಚ್ಚು ಗಮನ ಕೊಡಬೇಕೆಂದು ಕೇಳಿಕೊಳ್ಳುತ್ತೇವೆ ಮತ್ತು ತಾವುಗಳು ಬೆಲೆಗಳ ಪಟ್ಟಿಯನ್ನು ಕಳುಹಿಸಿಕೊಡಬೇಕಾಗಿ ವಿನಂತಿಸುತ್ತೇವೆ. ವಂದನೆಗಳೊಂದಿಗೆ ತಮ್ಮ ವಿಶ್ವಾಸಿ. ಮಾನ್ಯರೇ, ಉಡುಪಿ ಪ್ರವಾಸ ಮಂದಿರದಲ್ಲಿ ಕೆಲವು ಕೊಠಡಿಗಳು
ಕೊಠಡಿಗಳನ್ನು ಕಂದಾಯ ಇಲಾಖೆಗೆ ವಹಿಸಿಕೊಡುವ ಬಗ್ಗೆ ಉಡುಪಿ ವಿಭಾಗದ ಕಾರ್ಯಪಾಲಕ ಅಭಿಯಂತರವರು ತಿಳಿಸಿದಂತೆ ಸರ್ಕಾರದ ಪ್ರವಾಸಿ ಮಂದಿರಗಳ ವ್ಯವಸ್ಥೆ ಮತ್ತು ಕಾಯ್ದಿರಿಸುವ ಕಾರ್ಯವನ್ನು ನಮ್ಮ ಇಲಾಖೆಯೇ ನಿರ್ವಹಿಸುತ್ತದೆ. ಪ್ರವಾಸಿ ಮಂದಿರಗಳಲ್ಲಿ ಸ್ಥಳಾವಕಾಶ ಕೋರಿ ಬಂದ ಪತ್ರಗಳಿಗೆ ಕ್ರಮಾನುಸಾರವಾಗಿ ಸೌಲಭ್ಯಗಳನ್ನು ಕಲ್ಪಿಸಲಾಗುತ್ತದೆ. ಇದುವರೆಗೂ ಈ ವಿಷಯದಲ್ಲಿ ದೂರುಗಳು ಬಂದಿಲ್ಲ. ಈಗ ಈ ಕಟ್ಟಡದ 3 ಕೊಠಡಿಗಳನ್ನು ಕಂದಾಯ ಇಲಾಖೆಗೆ ವಹಿಸಿಕೊಡುವಂತೆ ತಮ್ಮ ಪತ್ರದಲ್ಲಿ ತಿಳಿಸಿದ್ದೀರಿ. ಹೀಗೆ ಮಾಡುವುದರಿಂದ ನಮ್ಮಲ್ಲಿ ಹಲವಾರು ತೊಂದರೆಗಳು ಉಂಟಾಗಬಹುದು. ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿಯವರ ಅಭಿಪ್ರಾಯದ ಬಗ್ಗೆ ಆಧಾರವಿಲ್ಲ. ಉಡುಪಿ ವಿಭಾಗದ ಕಾರ್ಯಪಾಲಕ ಅಭಿಯಂತರರು ಬರೆದ ಅಭಿಪ್ರಾಯವನ್ನು ನಾನು ಸಂಪೂರ್ಣ ಅನುಮೋದಿಸುತ್ತೇನೆ. ತಮ್ಮ ವಿಶ್ವಾಸಿ